ಭೀಮಾ ನದಿಯ ಪ್ರವಾಹಕ್ಕೆ ತುತ್ತಾಗಿರುವಂತಹ ಇಂಡಿ ತಾಲೂಕಿನ ಮಿರ್ಗಿ ಗ್ರಾಮದಲ್ಲಿ ನಾನಿದ್ದೀನಿ. ಇಲ್ಲಿನ ಸುಮಾರು 15 ಕುಟುಂಬಗಳು ಏನೋ ನೆರೆಯಲ್ಲಿ ಸಿಲುಕಿರತಕ್ಕಂಥ ಸಂತ್ರಸ್ತರಿಗೆ ಇಲ್ಲಿ ಕಾಳಜಿ ಕೇಂದ್ರ ಅಂತ ಹೇಳಿ ಸದ್ಯ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಒಂದೆಡೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಏನೋ ಒಂದು ಚಿಕಿತ್ಸೆ ಆಗಿರ್ಬೋದು ಅಥವಾ ಆರೋಗ್ಯ ಅವರೆಲ್ಲ ಪರಿಶೀಲನೆ ಮಾಡೋದಾಗಿರ್ಬೋದು, ತಪಾಸಣೆ ಮಾಡ್ತಾರೆ. ಜೊತೆಗೆ ಆನಂತರ ಇಲ್ಲಿ ಸುಮಾರು 15 ಫ್ಯಾಮಿಲಿಗಳು ಈಗಾಗಲೇ ಆ ಒಂದು ನೆರೆ ಕಳೆದ 4 ದಿನಗಳಿಂದಲೂ ಸಹ ಇಲ್ಲಿ ವಾಸ್ತವ್ಯ ಹೂಡಿರುತ್ತದೆ. ಪ್ರಮುಖವಾಗಿ ಆ ಒಂದು ಸುಮಾರು 71 ಜನ ಇಲ್ಲಿ ಆಶ್ರಯ ಪಡೆದಿದ್ದಾರೆ ಕಾಳಜಿ ಕೇಂದ್ರದಲ್ಲಿ. ಈಗಾಗಲೇ ಆರೋಗ್ಯ ಇಲಾಖೆ ಮತ್ತು ತಾಲೂಕು ಆಡಳಿತ ಒಂದು ಅವರು ಏನೋ ವೃದ್ಧರಿರ್ಬೋದು, ವಯಸ್ಸಾದಂಥವರಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಅವರೆಲ್ಲ ಆರೋಗ್ಯ ತಪಾಸಣೆ ಮಾಡ್ತಾರೆ. ಜೊತೆಗೆ ಇನ್ನೊಂದೆಡೆ ಸುಮಾರು ಈ ಒಂದು ಶಾಲೆಯಲ್ಲಿ ಸುಮಾರು 15 ಕುಟುಂಬಗಳಿಗೆ ಸುಮಾರು 71 ನಾನು ಇಲ್ಲಿ ಒಳಗಡೆ ಫ್ಯಾಮಿಲಿ ಅಂದ್ರೆ ಕುಟುಂಬಸ್ಥರಿದ್ದಾರೆ. ಅವರು ಇಲ್ಲಿನ ಒಂದು ವ್ಯವಸ್ಥೆ ಬಗ್ಗೆ ಏನ್ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ಅವ್ರಿಗೆ ಕೇಳ್ತಾ ಹೋಗೋಣ ಅಂತ. ಪ್ರಮುಖವಾಗಿ ಇಲ್ಲಿ ಗಮನಿಸಬಹುದು, ಸುಮಾರು ಸಣ್ಣ ವಯಸ್ಸಿನವರು ಮತ್ತು ವಯೋವೃದ್ಧರು ಇದ್ದಾರೆ. ಸುಮಾರು 4 ದಿನಗಳಿಂದ ಈ ಮಿರ್ಗಿ ಗ್ರಾಮದ ಏನು ಭೀಮಾ ನದಿ ತೀರದಲ್ಲಿದೆ. ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಹಾನಿಯಾಗಿದ್ದು ಇಲ್ಲಿ ಕುಟುಂಬಸ್ಥರು ಕೂಡ ವಾಸ್ತವ್ಯವನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಾವು ಒಬ್ಬ ವೃದ್ಧೆ ಇದ್ದಾರೆ, ಅವರನ್ನ ಕೇಳ್ತೀನಿ. ಅಜ್ಜಿ ಅವರೇ, ಇಲ್ಲಿ ನಿಮಗೆ ಎಷ್ಟು ದಿನ ಆಯ್ತು ನೀವು ಬಂದಿಲ್ಲಿ? ಬುಧವಾರ ಬಂದಾರೆ. ಈಗ ಇಲ್ಲಿ ಏನೇನು ವ್ಯವಸ್ಥೆ ಮಾಡ್ಯಾರ ನಿಮಗೆ? ಅನ್ನ ಸಾರ ಅವಲಕ್ಕಿ ಮಾಡ್ಯಾರ. ಈಗ ಇಲ್ಲಿ ವ್ಯವಸ್ಥೆ ಎಲ್ಲ ಕರೆಕ್ಟ್ ಮಾಡ್ತಾ ಇದ್ದಾರಾ? ಈಗ ಅನ್ನ ಸಾರ ಉಪ್ಪಿಟ್ಟ ಮಾಡ್ಯಾರಿ. ಮತ್ತೇನು ಮಾಡ್ತಾರೆ ಅನ್ಕೊಂಡ್ರಿ. ಈಗ ನಿಮ್ಮ ಮನೆ ಏನು ನೀರಾಗ ಹೋಗಿದೆ? ನೀರಾರ್ದವ್ರ ಒಂದು ಹಾರಿ ನೀರಾಗ ಅವ್ರಿ ಎಲ್ಲ ಮನೆಗಳು ಏನ್ ಮಾಡ್ಯಾವೇನ್ರಿ, ಹೋಗಿಲ್ಲ ಹೊಳಿ. ಇಲ್ಲಿ ಮಹಿಳೆ ಇದ್ರೆ ಅವ್ರನ್ನ ಕೇಳೋಣ. ನೀವು ಎಷ್ಟು ದಿನ ಆತ್ರಿ ಇಲ್ಲಿ ಆಶ್ರಯ ಪಡ್ಕೊಂಡು? 4 ದಿವಸ ಐತ್ರಿ. ಇಲ್ಲಿ ಏನೇನು ವ್ಯವಸ್ಥೆ ಮಾಡಕತ್ತಾರ ನಿಮಗೆ? ಇಲ್ಲಿ ಮುಂಜಾನೆ ಉಪ್ಪಿಟ್ಟು ಮಾಡ್ತಾರೆ, ಮಧ್ಯಾಹ್ನ ಅನ್ನ ಸಾರು ಮಾಡ್ತಾರೆ, ಸಂಜೆಗೆ ಅನ್ನ ಸಾರು ಮಾಡ್ತಾರೆ. ಆಯ್ತ್ರಿ, ಅಲ್ಲಿ ಬಿಟ್ಟು ಏನಿಲ್ರಿ. ಈಗ ಇಲ್ಲಿ ನಿಮ್ಗೆ ಹೊಸ್ಕೊಳಕ ಹಾಸಿಗೆ ಎಲ್ಲ ವ್ಯವಸ್ಥೆ ಏನು ಕೊಟ್ಟೆ ಇಲ್ರಿ. ಹಾಂ ರೀ. ಇಲ್ಲಿ ಯಾರು ಅಧಿಕಾರಿಗಳು ಮತ್ತು ಇವರು ಶಾಸಕರು ಬಂದಿದ್ರು? ಯಾರು ಅಧಿಕಾರಿಗಳು ಇವತ್ತು ಬಂದಿದ್ದಾರೆ. ಹಾಂ. ಅಜ್ಜರಿಗೆ ನೀವು ಅಕ್ಕರ ಎಷ್ಟು ದಿನ ಆಯ್ತು ಇಲ್ಲಿ ಬಂದು? ನಾವು ಗುರುವಾರ ಬಂದೇವೆ ನೋಡ್ರಿ ಸರ್. 4 ದಿನ ಆಯ್ತು ಇಲ್ಲಿ ಬಂದು ಕೂತೇವೆ. ಪ್ರತಿ ವರ್ಷನೂ ಹಳ್ಳ ಹೊಳೆ ಬಂದು ಮನೆಗೂ ಹೊತ್ತು ಬರ್ತಾರೆ. ನಾವು ಏನೂ ಉಳಿಯಲ್ರಿ ಅಲ್ಲಿ. ಪ್ರತಿ ವರ್ಷ ಇದೇ ಗತಿರಿ ನಮ್ಮದು. ಮತ್ತು ಪರಿಸ್ಥಿತಿ ಯಾ ನೋಡಿದ್ದು ಬರ್ತಾರ ಆಯ್ತು, ಬರ್ಕೊಡಿಸಿ ಹೋಗ್ಬಿಡ್ತಾರೆ. ಏನು ಕೊಡೋದಿಲ್ಲ, ತೊಳೆದಿಲ್ಲ, ಏನು ಮಾಡೋದಿಲ್ಲ. ಇದು 1 ವರ್ಷ ಅಂದ್ರೆ ಹ್ಯಾಂಗಾರ ಪ್ರತಿ ಒಂದ್ಸಲ ಹಿಂಗೆ ಹ್ಯಾ ಮಾಡೋದು ಹೇಳ್ತಾರೆ. ನಿಮ್ಗೆ ಶಾಶ್ವತ ವ್ಯವಸ್ಥೆ ಏನು ಮಾಡೇ ಇಲ್ಲ? ಬರೀ ಅನ್ನ ಸಾರ ರೀ, ಮತ್ತು ಅದಕ್ಕೆ ಬಿಟ್ರೆ ಏನಿಲ್ಲ ನೋಡ್ರಿ. ಅನ್ನ ಸಾರ ಮುಂಜಾನೆ ನಾಷ್ಟ ಮಾಡಿ ಹಾಕ್ಯಾರಿ. ಮನಿ ಅಂತೂ ಮುಣಿಗ್ಯಾರ. ಇದು ಸಾಲಿನ ಮನಿ ಅಂತೂ ಇಟ್ಟು ನೀರವ್ರಿ. ಆ ಕಡೆ ಬರೋದ ಪರಿಸ್ಥಿತಿ ನಿಮ್ಗೆ ಆಗಾರ. ಆ ಕಡೆ ಬಂದ್ರೆ ನಾವು ಬಂದ್ರೆ ನೀವಂತೂ ಆ ಕಡೆ ಹೆಜ್ಜೆ ನೀಡಲ್ಲ ಹೊಲಗಳಿಗೆ. ಆಟ ಪರಿಸ್ಥಿತಿ ಹೇಳೋಣ ನೋಡಿ. ಶಾಶ್ವತವಾದ ಮನಿ ಕಟ್ಟಿಸ್ಕೊಡುವಂಥದ್ದು ಏನು ಮಾಡಿಲ್ಲ? ಏನು ಮಾಡಿಲ್ಲ ನೋಡ್ರಿ. ಈಗ ಮನಾರಿ ನಾ ಬಂದು 30 ವರ್ಷ ಐತ್ರಿ, ಏನೂ ಇಲ್ಲ ನೋಡಿದ್ರ. ಬರ್ತಿ ಸಲ ಹಳ್ಳ ಹೊಳೆ ಬಂದಾಗ ಇದೇ ಗತಿ ನೀರು ನಮ್ಮದು. ಬರೋದು ಇಲ್ಲಿ ಇಡೋದು, ಮತ್ತೆ ಆ ದಿನಕ್ಕೆ ಮತ್ತೆ ಹೋಗ್ಬಿಡೋದು ಹೊಳಿಗೆ. ಪರಿಸ್ಥಿತಿ ಎಲ್ಲಿಗೆ ಬರ್ತದೆ ನೋಡ್ರಿ ಹಂಗಂದ್ರೆ ನಮ್ಮದು. ಆಮೇಲೆ ಈಗ ಎಲ್ಲ ನವರಾತ್ರಿ ಹಬ್ಬದ ಮಾನವಮಿದ ಹಬ್ಬದ ಸಂದರ್ಭ ಹಿಂಗೆಲ್ಲ ಆಗಿದೆ. ಹಬ್ಬದ ಸಂಬಂಧ ಪ್ರತಿ ಒಂದ್ಸಲ ದೀಪ ಹಾಕೋದು ಬಿಟ್ಟು ಬಂದ್ಬಿಡೋದ್ರಿ ಈ ಕಡೆ ರೀ. ಅವೇನು ದೇವ್ರನ್ನೂ ಗತಿನೇ ಮನುಷ್ಯರೂ ಗತಿನೇ ರೀ. ಪರಿಸ್ಥಿತಿ ಪೂರ ಹದಗೆಟ್ಟದ್ರಿ. ಈ ಸಲ ಅಂದ್ರೆ ತೀರಾ ಅನಿವಾರ್ಯ ನೋಡ್ರಿ. ಏನು ಅನ್ಬಾರ್ದ್ರ ಪರಿಸ್ಥಿತಿನೇ. ಈಗ ಏನಾಗ್ಬೇಕಂತಾರೆ ನಿಮ್ಗೆ? ನಮಗೆ ಮತ್ತೆ ಊಟದ ವ್ಯವಸ್ಥೆ ಮತ್ತು ಮನೆಗೆ ಇರ್ಲಿಕ್ಕೆ ರೀ ಜಾಗ ಏನು ವ್ಯವಸ್ಥೆನೇ ಇಲ್ರಿ. ಪ್ರತಿ ಒಂದ್ಸರಿ ಹಿಂಗೆ ಮಾಡಿದ್ರೆ ಹ್ಯಾಂಗ ಮಾಡೋದು ಸರ ವಿಚಾರ ಮಾಡ್ರಿ ನೀವೇ ರೀ. ಒಂದ್ಸಲ 2 ಸಲ ಪ್ರತಿ ಒಂದು ವರ್ಷ ಇದೆ ರೀ ಗತಿ. ಅವ್ರು ಯಾರಿಗೆ ಮಾತಿಲ್ಲಕ್ಕೂ ಬರಲ್ಲ, ಬಿಡ್ಲಿಕ್ಕೆ ಬರಲ್ಲ. ಪ್ರತಿ ಒಂದು ವರ್ಷ ಇದು ಮಾಡಿ ನಮ್ಮ ಸಾಕೈತಿ ಕೇಳಿ. ಏನೂ ಇಲ್ರಿ. ಶಾಸಕರು ಅವ್ರು ಏನು ಇನ್ನೂ ಹೊಲದಾಗರಿ ದನ ಕರಿ ಸಂಬಂಧ ಹೊಲಕ್ಕೆ ಕೂತಾರೆ. ಮೇವು ಇಲ್ಲ, ನೀರಿಲ್ಲ, ಏನು ಇಲ್ರಿ. ದನ ಕರಿ ಹೊಲದಂತರೂ ಸುಟ್ಟು ಬೂದಿ ಆಗಿಬಿಟ್ಟದ ಎಲ್ಲಾನೇ. ಪರಿಸ್ಥಿತಿ ಏನೂ ಇಲ್ಲ ನೋಡ್ರಿ. ಪ್ರತಿ ಒಂದ್ಸಲ ಹಳವಳಿ ಬರೋದು ಇದೇ ಗತಿನೇ ಆಗದ ನಮ್ಮದು. ಇದಿಷ್ಟು ಏನಂತಂದ್ರೆ ಇಲ್ಲಿ ಕಾಳಜಿ ಕೇಂದ್ರದಲ್ಲಿ ಇರ್ತಕ್ಕಂಥ ಜನರ ಗೋಳು ಏನಂದ್ರೆ ಪ್ರತಿ ವರ್ಷ ಭೀಮಾ ನದಿಯ ಒಂದು ಪ್ರವಾಹಕ್ಕೆ ನಾವು ತುತ್ತಾಗ್ತಾ ಇದೀವಿ. ನಮಗೆ ಶಾಶ್ವತವಾದ ಪರಿಹಾರ ಜೊತೆಗೆ ಮನೆಯನ್ನು ಕಟ್ಟಿಸಿಕೊಡುವಂಥ ವ್ಯವಸ್ಥೆ ಆಗ್ತಾ ಇಲ್ಲ. ಈಗ ಮಹಾನವಮಿ ಇದೆ, ನವರಾತ್ರಿ ಹಬ್ಬ ಇದೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಮನೆಯನ್ನು ಕಳೆದುಕೊಂಡು ಇಲ್ಲಿ ಬಂದು ಶಾಲೆಯಲ್ಲಿ ಕಾಳಜಿ ಕೇಂದ್ರದಲ್ಲಿ ವಾಸ್ತವ್ಯ ಪಡೆದಿದ್ವಿ. ನಮ್ಮ ಸರ್ಕಾರ ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಇಲ್ಲಿನ ಕಾಳಜಿ ಕೇಂದ್ರದಲ್ಲಿ ಇರ್ತಕ್ಕಂಥ ನಿವಾಸಿಗಳು ಅಥವಾ ಆಶ್ರಯ ಪಡೆದಂಥವರು ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆಗೆ ರಾಚಪ್ಪ ಬನ್ನಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.